ಇವತ್ತು ಡಿಸೆಂಬರ್ 29ನೇ ತಾರೀಕು ಡಿ ಬಾಸ್ ಅವರ ಮೂವಿ ರಿಲೀಸ್ ಆಗಿದೆ. ಕಾಟೇರ ಮೂವಿ ನಾವು ಹೋಗ್ತಾ ಇದೀವಿ. ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ SLN ಥಿಯೇಟರ್ ಹೆಸರುಘಟ್ಟಗೆ ಬಂದಿದ್ದೀವಿ. ಟಿಕೆಟ್ ಪ್ರೈಸ್ 150. ನಾವು 4 ಜನ ಹೋಗ್ತಾ ಇದೀವಿ. ಡಿ ಬಾಸ್ ಅವರ ಮೂವಿ ನೋಡೋದಕ್ಕೆ ಎಲ್ಲ ಅಭಿಮಾನಿಗಳು ಕೂಡ ಬಂದಿದ್ರು. ಎಲ್ಲರೂ ಹೇಳ್ತಿದ್ರು ಜೈ ಡಿ ಬಾಸ್ ಅಂತ. SLN ಥಿಯೇಟರ್ ಹೇಗಿದೆ ನೀವೇ ನೋಡಿ. ಕಾಟೇರ ಮೂವಿ ಸ್ಟಾರ್ಟ್ ಆಯ್ತು. ಅಭಿಮಾನಿಗಳು ಎಲ್ಲರೂ ಕೂಡ ವಿಜಿಲು ಶಿಲ್ಲೆ ಎಲ್ಲ ಕೂಡ ಹೊಡೆದ್ರು. ಇವಾಗ ತಾನೇ ನಾವು ಕಾಟೇರ ಮೂವಿನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದ್ರಿ. ಮೂವಿಯ ಸ್ಟೋರಿ ಬಗ್ಗೆ ನಾನು ಹೇಳಬೇಕು. ಸ್ಟೋರಿ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ನ ಕೊಟ್ಟಿದ್ದಾರೆ. ರೈತರ ಬಗ್ಗೆ ಈ ಒಂದು ಮೂವಿ ಇದೆ ಅಂತ ಹೇಳ್ಬೋದು. ಹಾಗೇನೆ ಡಿ ಬಾಸ್ ಅವರ ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಈ ಒಂದು ಮೂವಿಯ ಹೈಲೈಟ್ ಪಾರ್ಟ್ ಏನಪ್ಪಾ ಅಂದ್ರೆ ಡಿ ಬಾಸ್ ಅವರ ಫೈಟ್. ಮೂವಿಯಲ್ಲಿ 3 ಫೈಟ್ ಇದೆ. 3 ಫೈಟ್ ಕೂಡ ಸೈಕ್ ಆಗಿದೆ. ಅದು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಕೂಡ ಇದೆ. ಅದು ಕೂಡ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಈ ಮೂವಿಯಲ್ಲಿ ಒಂದೇ ಒಂದು BGM ನೆಕ್ಸ್ಟ್ ಲೆವೆಲ್ ಇದೆ. ಮ್ಯೂಸಿಕ್ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತು. ಡಿ ಬಾಸ್ ಆಕ್ಟಿಂಗ್ ಹೆಂಗಿತ್ತು ಕಾಟೇರ ಮೂವಿಯಲ್ಲಿ? ಡಿ ಬಾಸ್ ಆಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಡಿ ಬಾಸ್ 2 ಶೇಡ್ ಅಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಆ 2 ಶೇಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಎಂಟ್ರಿ ಅಂತೂ ಹುಚ್ಚದು ಕುಣಿತಾ ಇದ್ರು ಫ್ಯಾನ್ಸ್ ಅಂತೂ. ನಾನು ಕುಣ್ದೆ, ಅವ್ರ ಜೊತೆ ನಾನು ಕುಣಿದು ಕುಪ್ಪಳಿಸ್ದೆ ಅಂತಾನೆ ಹೇಳ್ಬೋದು. ಡಿ ಬಾಸ್ಗೆ ನಾನು ತುಂಬಾ ಒಳ್ಳೆ ಫ್ಯಾನ್ ಅಂತಾನೆ ಹೇಳ್ಬೋದು. ಫ್ಯಾಮಿಲಿ ಆಡಿಯನ್ಸ್ ತುಂಬಾ ಚೆನ್ನಾಗಿ ಇದನ್ನ ಅಟ್ರಾಕ್ಟ್ ಮಾಡ್ಕೋತಾರೆ. ಆಮೇಲೆ ಫ್ಯಾನ್ಸ್ ಯಾಕೆ ಸೈಕ್ ಆಗಿದ್ರು ಡಿ ಬಾಸ್ ಬಗ್ಗೆ ಅಂತ ನನ್ಗೆ ಈಗ ಗೊತ್ತಾಗ್ತಾ ಇದೆ. ಕನ್ನಡ ಮೂವಿನ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಜೈ ಡಿ ಬಾಸ್.